1 ವರ್ಷ ಕೋರ್ಸ್, 2 ವರ್ಷ ಕೋರ್ಸ್, 3 ವರ್ಷ ಕೋರ್ಸ್ಗಳಿಗೆ ತಿಂಗಳಿಗೆ 400 ರೂಪಾಯಿ. ಹಾಗೆ 3 ವರ್ಷ 4 ವರ್ಷ ಮಾಡುವಂತಹ ಕೋರ್ಸ್ಗಳಿರ್ಬೋದು, ಅದು MBBS ಇರ್ಬೋದು, BMS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಇಂಥ ಕೋರ್ಸ್ಗಳಿಗೆ ಪ್ರತಿ ತಿಂಗಳು 1 ಸಾವಿರ ಆಗ್ತದೆ. ಹಾಗಂತ ಅದರಲ್ಲಿ ಮಾನದಂಡ ಇದೆ. ನಮ್ಮ ಸಂಘದಲ್ಲಿ ಇರುವವರು ಬಡವರು ಇರ್ತಾರೆ, ಅವರ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು, ಆ ಸಂಘ ಚೆನ್ನಾಗಿರ್ಬೇಕು, ಸಂಘ ಏಬಿಷನಲ್ಲಿ ಇರಬೇಕು, ತಂದೆ ಅಥವಾ ತಾಯಿ ಸಂಘದಲ್ಲಿ ಸದಸ್ಯರಾಗಿರ್ಬೇಕು. ಆದ್ರಿಂದ ಕೋರ್ಸ್ಗಳನ್ನ ಮಾಡುವಂತ ವಿದ್ಯಾರ್ಥಿಗಳಿಗೆ ಸುಮಾರು 59 ಲಕ್ಷ ರೂಪಾಯಿ ಅನುದಾನವನ್ನ ವಿತರಣೆ ಮಾಡಲಿಕ್ಕೆ ಮಂಜೂರಾತಿ ಪತ್ರವನ್ನ ಕೊಡ್ತಾ ಇದ್ದೀವಿ. ಮುಂಚೆನೂ ಹೇಳುವಂತ ಮಾತಿದೆ, ನಮ್ಮ ಸಂಘದಲ್ಲಿ ಇರುವವರು ಬಡವರು ಇರ್ತಾರೆ, ಅವ್ರ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಬೇಕು. ಕೇವಲ ಹೈಯರ್ ಪ್ರೈಮರಿ, ಹೈಸ್ಕೂಲ್, ಡಿಗ್ರಿ, PUC ಕಲಿಯೋದಲ್ಲ, ವೃತ್ತಿಪರ ಶಿಕ್ಷಣವನ್ನ ಕಲಿಬೇಕು, ತಾಂತ್ರಿಕ ಶಿಕ್ಷಣವನ್ನ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿವಿಧ ಕೋರ್ಸ್ಗಳನ್ನು ಮಾಡಬೇಕು ಅಂತೇಳಿ 21 ವರ್ಷಗಳ ಹಿಂದೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಅನ್ನುವಂತ ಸ್ಕಾಲರ್ಶಿಪ್ ಅನ್ನ ಬಿಡುಗಡೆ ಮಾಡಿದ್ರು. ಕರ್ನಾಟಕ ರಾಜ್ಯದಾದ್ಯಂತ ಈ ಸುಜ್ಞಾನ ನಿಧಿಯನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿಯೂ ನಮ್ಮ KR-ಪೇಟೆ ಯೋಜನಾ ವ್ಯಾಪ್ತಿಗೆ, ಕಿಕ್ಕೇರಿ ಹೊರತುಪಡಿಸಿ ನಮ್ಮ KR-ಪೇಟೆ ಯೋಜನಾ ವ್ಯಾಪ್ತಿಗೆ ಇದೇ ಪ್ರಥಮ ಬಾರಿಗೆ 209 ಜನ ವಿದ್ಯಾರ್ಥಿಗಳಿಗೆ 52,25,000 ರೂಪಾಯಿ ಸುಜ್ಞಾನ ನಿಧಿಯನ್ನು ಮಂಜೂರು ಮಾಡಿದ್ದಾರೆ. ಅದರಲ್ಲಿ ಈಗ ನಾವು ಅದರ ಮಂಜೂರಾತಿ ಪತ್ರವನ್ನ ಸಾಂಕೇತಿಕವಾಗಿ ವಿತರಣೆಯಲ್ಲಿ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಶ್ರೀಯುತ ಸಿಂಚನ AN ಅವರು ಸುಜ್ಞಾನ ನಿಧಿ ಮಂಜೂರಾತಿ ಪತ್ರವನ್ನ ಗೌರವಾನ್ವಿತ ವೇದಿಕೆ ಮೇಲೆ ಇರುವ ಗಣ್ಯರಿಂದ ಪಡೆದುಕೊಳ್ಬೇಕಾಗಿ ಮಾಡ್ತಾ ಇದ್ದೇವೆ. HN ಅವರು ITI ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಇಂಜಿನಿಯರಿಂಗ್ ಓದ್ತಾ ಇರುವವರು ದೇವಿಕಾ ND ಅವರು, ಸರಸ್ವತಿ KP ಅವರು, ಹಾಗೆ ಯಶವಂತ್ KM ITI ಓದ್ತಾ ಇರುವವರು ಕಾರ್ಯಕ್ರಮದ ಮೂಲಕ ಭಗವಂತನಲ್ಲಿ ನಾವೇನು ಪ್ರಾರ್ಥಿಸೋಣ ಅಂದ್ರೆ ಅವರ ಆರೋಗ್ಯ ಆದಷ್ಟು ಬೇಗ ಗುಣಮುಖರಾಗಿ. ನಗ್ಮಾ ಬಾನು ಇವರಿಗೆ ಪೂಜೆ. ನಿಜವಾಗ್ಲೂ 21 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದೊಂದಿಗೆ ಕಾವಲರಾದಂಥ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಸದಾಶಯಗಳೊಂದಿಗೆ, ಅದರಲ್ಲೂ ಕೂಡ ನಮ್ಮ KR-ಪೇಟೆ ತಾಲೂಕಿನ ಒಂದು ಯೋಜನಾ ವ್ಯಾಪ್ತಿಯಲ್ಲಿ 209 ಜನರಿಗೆ 52 ಲಕ್ಷಕ್ಕೂ ಹೆಚ್ಚು ಹಣವನ್ನ ಒಂದು ಸುಜ್ಞಾನ ನಿಧಿ ಶಿಷ್ಯ ವೇತನದ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು, ಹಾಗೂ ಆರೋಗ್ಯ ರಕ್ಷಾ ಯೋಜನೆಯಲ್ಲಿ ಹಣ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಮೂಲ್ಯವಾದಂಥ ಒಂದು ಕಾರ್ಯ. ಕಾರಣ ಆದರೂ ಇಷ್ಟೇ, ಕಷ್ಟದಲ್ಲಿದ್ದವರಿಗೆ ಆ ಹಣದ ಸಹಾಯದ ಸವಲತ್ತು ಎಷ್ಟು ಸಂಜೀವಿನಿಯಾಗಿರುತ್ತೆ ಅನ್ನುವಂಥದ್ದು ಕಷ್ಟದಲ್ಲಿದ್ದವರಿಗೆ ಮಾತ್ರ ಗೊತ್ತಾಗುತ್ತೆ. ಖಂಡಿತವಾಗೂ ಇದರಲ್ಲಿ ನೋಡ್ತಾ ಇದ್ದೆ ಪಟ್ಟಿನ ನಾನು, 209 ಜನ ಫಲಾನುಭವಿಗಳ ಪಟ್ಟಿ ಇದೆ. ಆ ಪಟ್ಟಿನಲ್ಲಿ ಹಣ ಏನು ಕಡಿಮೆ ಏನಲ್ಲ, ಅದು ಮೆಡಿಕಲ್ಗೆ ಕೊಟ್ಟಿರ್ತಕ್ಕಂಥವರಿಗೆ 50,000 ರೂಪಾಯಿ, ಪ್ರೊಫೆಷನಲ್ ಕೋರ್ಸಸ್, ಇಂಜಿನಿಯರಿಂಗಿಗೆ, LLBಗೆ, ಇನ್ನೊಂದಕ್ಕೆ ಎಲ್ಲದಕ್ಕೂ ಕೂಡ ಹಣನ ಕೊಡ್ತಾ ಇದ್ದಾರೆ. ಆ ಹಣನ ಸದ್ಬಳಕೆ ಮಾಡ್ಕೋಬೇಕು. ಎಲ್ಲರಿಗೂ ಶುಭವಾಗ್ಲಿ, ಒಳ್ಳೆಯದಾಗ್ಲಿ. ವಿದ್ಯಾರ್ಥಿ ವ್ಯಸನದಲ್ಲಿ ಅತ್ಯುತ್ತಮವಾದಂಥ ಸಾಧನೆಯನ್ನ ಮಾಡಿ ನೀವು ಕೂಡ ಸಾಧಕರಾಗಿ ಹಲವಾರು ಜನರಿಗೆ ಆದರ್ಶವಾಗಿ ಮಾದರಿಯ ವ್ಯಕ್ತಿಗಳಾಗಿ ಅಂತ ಹೇಳ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಸರ್ಕಾರ ಮಾಡಬೇಕಾದಂತ ಯೋಜನೆಗಳು ಏನೆಲ್ಲ ಇದ್ದಾವೋ ಅಷ್ಟೆಲ್ಲ ಯೋಜನೆಗಳನ್ನ ಒಂದು ಸೇವಾ ಸಂಸ್ಥೆ ಈ ದೇಶದಲ್ಲಿ ಮಾಡ್ತಾ ಬರ್ತಾ ಇದೆ. ಯಾಕೆ ಮಾತು ಹೇಳಿದೆ ಅಂದ್ರೆ, ಬಹುಶಃ ಇಂಥ ಬೇಕಾದಷ್ಟು ಸೇವಾ ಸಂಸ್ಥೆಗಳಿದ್ದಾವೆ. ಅವುಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾರ್ಗದಲ್ಲಿಯೇ ಸಾಗಿದ್ರೆ ಬಹುಶಃ ಸರ್ಕಾರದ ಜವಾಬ್ದಾರಿನೇ ಸಮುದಾಯದ ಮೇಲೆ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರಗತಿಪರ ಕಾರ್ಯಕ್ರಮಗಳನ್ನ, ಪ್ರಗತಿಪರ ಯೋಜನೆಗಳನ್ನ ಹಾಕೊಂಡು ಸಮುದಾಯದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಯೋಜನೆಗಳಲ್ಲೂ ಕೂಡ ನನಗೆ ಮೆಚ್ಚುಗೆಯಾದ ಕೆಲವು ಯೋಜನೆಗಳಿದ್ದಾವೆ. ಇದರಲ್ಲಿ ನಾನು ಪ್ರತಿ ಸಲ ಧರ್ಮಸ್ಥಳದ ಸಂಸ್ಥೆಗೆ ಬಂದಾಗ ಅದನ್ನು ಹೇಳ್ತಾ ಇರ್ತೀನಿ. ಬಹುಶಃ ಯಾರು ಪ್ರಸ್ತಾಪ ಮಾಡಲಿಲ್ಲ. ಅದು ಒಂದು ಇವರು ಮಾಡತಕ್ಕಂಥ ಮಧ್ಯವರ್ಜನ ಶಿಬಿರಗಳು, ಇದು ಸರ್ಕಾರ ಮಾಡದೇ ಇರತಕ್ಕಂಥ ಕಾರ್ಯಕ್ರಮ ನಾನು ಗಮನಿಸಿರತಕ್ಕಂಥದ್ದು.
ಸರ್ಕಾರವೇ ಯೋಚನೆ ಸರ್ಕಾರ ನಿಮ್ಗೆ ಏನ್ ಮಾಡ್ತಾ ಇದೆ, ಎಲ್ಲ ಕಡೆನೂ ಪಾಲ್ಗಳನ್ನ ತೆಗೆದು ಕುಡೀರಿ ಅಂತ ಹೇಳ್ತಾ ಇದೆ. ಧರ್ಮಸ್ಥಳ ಸಂಸ್ಥೆ ಕುಡಿಬೇಡಿ, ನಿಮ್ಮ ಮನೆ ಉಳಿಸ್ಕೊಳ್ಳಿ ಅಂತ ಹೇಳಿ ಕುಡಿತಕ್ಕೆ ಚಟಗಳಿಗೆ ಬಲಿಯಾದವ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ, ದುಶ್ಚಟಗಳಿಂದ ಮುಕ್ತಿ ಕೊಡ್ಲಿಕ್ಕೆ, ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಮಧ್ಯವರ್ಜನ ಶಿಬಿರಗಳನ್ನ ಯೋಜನೆ ಮಾಡ್ತಾ ಇದೆ. ಇದು ನನಗೆ ಬಹು ಮೆಚ್ಚುಗೆಯಾದಂತಹ ಒಂದು ವಿಚಾರ, ಇದು ಶ್ಲಾಘನೀಯವಾದಂತಹ ಒಂದು ವಿಚಾರ. ಅದನ್ನ ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ. ಸುಮಾರು 16 ವರ್ಷಗಳಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ರಾಜ್ಯಶ್ರೀ ವೀರೇಂದ್ರ ಹೆಗಡೆಯವರು ಮತ್ತು ಹೇಮಾವತಿ ಹೆಗಡೆಯವರ ನಿಸ್ವಾರ್ಥ ಸೇವೆ ಈ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ತಂದಿದೆ. ಅದು ತಾಲೂಕು ಮಟ್ಟದಲ್ಲಿಂದ ಹಿಡಿದು ಗ್ರಾಮ ಮಟ್ಟದಿಂದ, ಫ್ರಮ್ ದ ಬಾಟಮ್ ಆಫ್ ದ ಪೀಪಲ್ ಲೈನ್ ಏನಿದೆ ಅಲ್ಲಿವರೆಗೆ ಅದು ಯಾವ ರೀತಿ ರೀಚ್ ಆಗಿದೆ ಅನ್ನೋದನ್ನ ನಾವೆಲ್ಲ ಇವತ್ತಿನ ದಿವಸದಲ್ಲಿ ನೋಡ್ತಾ ಇದ್ದೀವಿ.